ಓಂ ಶಾಂತಿ. ಡೇಟ್ ಆಗಿದೆ 13/3/1969. ಅವ್ಯಕ್ತ ಬಾಪ್ದಾದ महावाक्य आಗಿದೆ, प्रेम और शक्ति के गणों की समानता. आत्माभिमानी हो, याद की यात्रा में बैठे हो. ಆತ್ಮಾಭಿಮಾನಿಯಾಗಿ ನೆನಪಿನ ಯಾತ್ರೆಯಲ್ಲಿ ಕೂತಿದ್ದೀರಾ. याद की यात्रा में भी मुख्य किस गुण में स्थित हो. ನೆನಪಿನ ಯಾತ್ರೆಯಲ್ಲಿ ಕೂಡ ಮುಖ್ಯವಾಗಿ ಯಾವ ಗುಣದಲ್ಲಿ ಸ್ಥಿತ ಆಗಬೇಕು. याद की यात्रा में होते हुए भी मुख्य किस गुण स्वरूप हो. ನೆನಪಿನ ಯಾತ್ರೆಯಲ್ಲಿ ಇರ್ತಾ ಮುಖ್ಯವಾಗಿ ಯಾವ ಗುಣ ಸ್ವರೂಪದಲ್ಲಿದ್ದೀರಾ. इस समय आपका मुख्य गुण कौन सा है. ಈ ಸಮಯದಲ್ಲಿ ತಮ್ಮ ಮುಖ್ಯವಾದ ಯಾವ ಗುಣ ಇದೆ. सभी ने अपना अपना विचार सुनाया. ಎಲ್ಲರೂ ತಮ್ಮ ತಮ್ಮ ವಿಚಾರಗಳನ್ನು ಕೇಳಿದ್ರ. इस समय तो सभी विशेष प्रेम स्वरूप की स्थिति में है. ಈ ಸಮಯದಲ್ಲಿ ಎಲ್ಲರದು ವಿಶೇಷವಾಗಿ ಪ್ರೇಮ ಸ್ವರೂಪದ ಸ್ಥಿತಿನಲ್ಲಿ ಇದೆ. लेकिन प्रेम के साथ साथ वर्तमान समय की परिस्थितियों के प्रमाण जितना ही प्रेम स्वरूप उतना ही शक्ति स्वरूप भी होना चाहिए. ಆದರೆ ಬಾಬಾ ಹೇಳ್ತಾರೆ, ಪ್ರೇಮದ ಜೊತೆಗೆ ವರ್ತಮಾನ ಸಮಯದ ಪರಿಸ್ಥಿತಿಯ ಪ್ರಮಾಣವಾಗಿ ಎಷ್ಟು ಪ್ರೇಮ ಸ್ವರೂಪ ಇದ್ದೀರಾ ಅಷ್ಟು ಶಕ್ತಿ ಸ್ವರೂಪನೂ ಆಗಬೇಕು. देवियों के चित्र देखे हैं. देवियों के चित्र में मुख्य क्या विशेषता होती है. ದೇವಿಯರ ಚಿತ್ರ ನೋಡಿದ್ದೀರಲ್ಲ, ಮುಖ್ಯವಾಗಿ ಏನು ವಿಶೇಷತೆ ಇದೆ. अपने चित्रों को कब ध्यान से देखा नहीं है. ತಮ್ಮ ಚಿತ್ರಗಳನ್ನು ಗಮನ ಕೊಟ್ಟು ನೋಡಿದ್ದೀರೇನು. जब देवियों की चित्र बनाते हैं, ಯಾವಾಗ ದೇವಿಗಳ ಚಿತ್ರ ಮಾಡ್ತಾರೋ, काली के सिवाय बाकी जो भी देवियाँ हैं उनके नयन हमेशा गीले दिखाते हैं. ಕಾಳಿ ದೇವಿ ಬಿಟ್ಟು ಎಲ್ಲ ದೇವಿಗಳ ಕಣ್ಣುಗಳಲ್ಲಿ ಯಾವಾಗಲೂ ಹೊಳಪಿರ್ತದೆ ಅಂತ ಹೇಳ್ತಾರೆ ಬಾಬಾ. प्रेम में जैसे डूबे हुए नयन दिखाते हैं. ಪ್ರೇಮದಲ್ಲಿ ಮುಳುಗಿದಂಥ ಕಣ್ಣುಗಳನ್ನು ತೋರಿಸ್ತಾರೆ. और साथ साथ जो उनका चेहरा आदि बनाते हैं तो उनकी सूरत से ही शक्ति के संस्कार देखने में आते हैं. ಅದರ ಜೊತೆಗೆ ಏನು ಮಾಡ್ತಾರೆ ಅಂತಂದರೆ, ಮುಖದಿಂದನೇ ಶಕ್ತಿಯ ಸಂಸ್ಕಾರ ಕಾಣಿಸ್ತದೆ ಅಂತ ಹೇಳ್ತಾರೆ ಬಾಬಾ. लेकिन नयनों में प्रेम दया शीतलता देखने में आती है. ಆದರೆ ಕಣ್ಣುಗಳಲ್ಲಿ ಪ್ರೇಮ ಕರುಣೆ ಶೀತಲತೆ ಕಾಣಿಸ್ತದೆ. मातापन के प्रेम के संस्कार इन नयनों से दिखाई पड़ते हैं. ತಾಯಿತನದ ಪ್ರೇಮ ಸಂಸ್ಕಾರ ಈ ಕಣ್ಣುಗಳಲ್ಲಿ ಕಾಣಿಸ್ತದೆ. उन्होंने ठहरने का ढंग व सवारी अस्त्र शस्त्र दिखाते हैं. ಮತ್ತು ಅವ್ರದ್ದು ಹೆಂಗೆ ನಿಂತಿರ್ತಾರೆ ಅಂತಂದರೆ, ಸವಾರಿ ಮೇಲೆ ಕೂತಿರ್ತಾರೆ, ಅಸ್ತ್ರ ಇರ್ತವೆ, ಶಸ್ತ್ರ ಇರ್ತವೆ. वह शक्ति रूप प्रकट करता है. तो ऐसे ही आप शक्तियों में भी दोनों गुण समान होने चाहिए. ಹಾಗೆಯೇ ತಾವು ಶಕ್ತಿಯರಲ್ಲಿ ಎಲ್ಲ ಗುಣಗಳು ಇರಬೇಕು. ಜಿತನಾ ಶಕ್ತಿ ಸ್ವರೂಪ ಉತನಾ ಹಿ ಪ್ರೇಮ ಸ್ವರೂಪ. ಎಷ್ಟೆಷ್ಟು ಶಕ್ತಿ ಸ್ವರೂಪ ಆಗ್ತಿರೋ ಅಷ್ಟು ಪ್ರೇಮ ಸ್ವರೂಪ. अभी तक दोनों नहीं है. इन्ना तनावेरडू ಇಲ್ಲ. कभी प्रेम की लहर में कभी शक्ति रूप में स्थित रहते हो. दोनों ही साथ और समान रहे. ಎರಡು ಜೊತೆಗೆ ಇರಬೇಕು ಅಂತ ಹೇಳ್ತಾರೆ ಬಾಬಾ. यह है शक्तिपन की अंतिम संपूर्णता की निशानी. अभी बाप दादा को अपने बच्चों के मस्तक में क्या देखने में आता है. ಈಗ ಬಾಪ್ ದಾದಾಗೆ ಮಕ್ಕಳ ಮಸ್ತಕದಲ್ಲಿ ಏನು ಕಾಣಿಸ್ತದೆ. अपने मस्तक में देखा है क्या है. ನೋಡಿದ್ದೀರೇನೋ ನಿಮ್ಮ ಮಸ್ತಕದಲ್ಲಿ ಏನಿದೆ. प्रारब्ध देखते हो व वर्तमान सौभाग्य का सितारा चमकता हुआ देखते हो और कुछ. ಬಾಬಾ ಕೇಳ್ತಾರೆ, ಪ್ರಾರಬ್ಧ ನೋಡ್ತಾ ವರ್ತಮಾನ ಸೌಭಾಗ್ಯದ ನಕ್ಷತ್ರ ಹೊಳಿತಕ್ಕಂಥ ಅದನ್ನೆಲ್ಲ ನೋಡ್ತಿರೋ ಅಥವಾ ಮತ್ತಿನ್ನೇನು ನೋಡ್ತಿರೋ.
ಹರ್ ಏಕ್ ನೇ ಅಪನಾ ಅಪನಾ ವಿಚಾರ ಸುನಾಯ. ಪ್ರತಿಯೊಬ್ಬರು ತಮ್ಮ ತಮ್ಮ ವಿಚಾರಗಳನ್ನು ಕೇಳಿದ್ರ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ತೀನೋ ಸಂಬಂಧೋ ಸೆ ತೀನೋ ಹಿ ಬಾತೆ ದೇಖ್ನೆ ಮೇ ಆತಿ ಹೈ. ಮೂರು ಸಂಬಂಧಗಳಲ್ಲಿ ಮೂರು ಮಾತುಗಳು ಕಾಣಿಸ್ತವೆ. ಇಸಲಿಯೇ ಆಪ್ಕೋ ತ್ರಿಶೂಲ್ ಸೌಗಾತ್ ಭೇಜಿ ಥಿ. ಅದಕ್ಕೆ ನಿಮಗೆ ತ್ರಿಶೂಲವನ್ನು ಗಿಫ್ಟ್ ಆಗಿ ಕೊಟ್ಟಿತ್ತು. ತೀನೋ ಹಿ ಸಿತಾರೆ ದಿಖಾಯಿ ದೇ ರಹೆ ಹೇ. एक तो भविष्य का, दूसरा वर्तमान सौभाग्य का, और तीसरा जो परम धाम में आपकी आत्मा की संपूर्ण अवस्था होनी है. ಬಾಬಾ ಹೇಳ್ತಾರೆ, ಮೂರು ಭವಿಷ್ಯದಲ್ಲಿ ಎರಡದ್ದು, ದೂಸರ ವರ್ತಮಾನದ ಸೌಭಾಗ್ಯ, ಮೂರನೇದೇನಾಗಿದೆ ಪರಮಧಾಮದಲ್ಲಿ ತಮ್ಮ ಆತ್ಮನ ಸಂಪೂರ್ಣ ಅವಸ್ಥಾ ಇರಬೇಕು. ವಹ ಆತ್ಮಕ್ಕೆ ಸಂಪೂರ್ಣ ಸ್ಥಿತಿ ಕಾ ಸಿತಾರ ಇಲ್ಲೇ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಆ ಆತ್ಮನ ಸಂಪೂರ್ಣ ಸ್ಥಿತಿ ನಕ್ಷತ್ರ. तीनों ही सितारे दिखाई पड़ते हैं. इन तीनों सितारों को देखते रहना. ಈ ಮೂರು ನಕ್ಷತ್ರಗಳನ್ನು ನೋಡ್ತಾ ಇರಬೇಕು. ಕಭಿ ಕಭಿ ಸಿತಾರೋं के बीच बादल आ जाते हैं. ನಡುವೆ ಏನಾಗ್ತದೆ, ನಕ್ಷತ್ರಗಳ ನಡುವೆ ಏನು ಬರ್ತದೆ, ಮೋಡ ಬರ್ತದೆ. ಕಭಿ ಕಭಿ ಸಿತಾರೆ ಜಗಹ ಭಿ ಬದಲಿ ಕರ್ತಿ ಹೈ. ನಕ್ಷತ್ರಗಳು ತಮ್ಮ ಸ್ಥಾನವನ್ನು ಬದಲಿ ಮಾಡ್ತವೆ. ಕಭಿ ಟೂಟ್ ಭಿ ಪಡ್ತೆ ಹೈ. ನಕ್ಷತ್ರಗಳು ಬಿದ್ದುಬಿಡ್ತವೆ. यहाँ भी ऐसे जगह भी बदली करते हैं. कभी टूट भी पड़ते हैं. कभी देखो तो बहुत ऊपर, कभी देखो तो बीच में, कभी देखो तो उससे भी नीचे. जगह भी अभी बदली नहीं करनी चाहिए. ಅದಕ್ಕೆ ಬಾಬಾ ಹೇಳ್ತಾರೆ, ನಕ್ಷತ್ರಗಳು ಏನು ಮಾಡ್ತಾರೆ, ಒಮ್ಮೆ ಶ್ರೇಷ್ಠ ಸ್ಥಿತಿನಲ್ಲಿರ್ತಾರೆ, ಒಮ್ಮೆ ನಡುವೆ ಇರ್ತಾರೆ, ಒಮ್ಮೆ ಅಂತೂ ಪೂರ್ತಿ ಬಿದ್ದುಬಿಡ್ತಾರೆ ಕೆಳಗೆ. ಅದಕ್ಕೆ ಹೇಳ್ತಾರೆ ಬಾಬಾ, ಹಂಗೆ ಮಾಡಬೇಡಿ, ಒಂದೇ ಸ್ಥಾನದಲ್ಲಿರಬೇಕು. ಅದರ ಬದಲಿ ಕರೋ ಹಾಗೆ ಫಲ್ ಬಢೋ, ನೀಚೆ ನಹಿ ಇತ್ತರೋ. ಅದು ಬದಲಿ ಆಯಿತು ಅಂದರೂ ಕೂಡ ಮುಂದೆ ಹೋಗಬೇಕು, ಕೆಳಗೆ ಬರಬಾರ್ದು. ಅವಿನಾಶಿ ಸಂಪೂರ್ಣ ಸ್ಥಿತಿ ಮೇ ಸದೈವ ಚಡ್ತೆ ರಹೋ. ಅವಿನಾಶಿ ಸಂಪೂರ್ಣ ಸ್ಥಿತಿನಲ್ಲಿ ಯಾವಾಗಲೂ ಏರ್ತಾ ಇರಬೇಕು. ಐಸಾ ಸಿತಾರ ಬನನಾ ಹೈ, ಅಂಥ ನಕ್ಷತ್ರ ಆಗಬೇಕು. ಟೂಟನೆ ಕಿ ತೋ ಯಹಾ ಬಾತ್ ಹಿ ನಹಿ, ಬೀಳೋದಂತೂ ಮಾತೇ ಇಲ್ಲ. ಸಭಿ ಅಚ್ಚೆ ಪುರುಷಾರ್ಥಿ ಬೈಠೆ ಹುಯೇ ಹೋ, ಬಾಕಿ ಜಗಹ ಬದಲಿ ಕಿ ಆದತ್ ಕೋ ಮಿಟಾನಾ ಹೈ. ಬಾಬಾ ಹೇಳ್ತಾರೆ, ಎಲ್ಲರೂ ಶ್ರೇಷ್ಠ ಪುರುಷಾರ್ಥಿ ಇದ್ದೀರಾ, ಜಗ ಬದಲಿ ಮಾಡೋತಕ್ಕಂಥ ಒಂದು ಬಿಟ್ಬಿಡಿ ಅಂತ ಹೇಳ್ತಾರೆ ಬಾಬಾ. ಕುಮಾರಿಯೋ ಕಿ ರಿಸಲ್ಟ್ ಕೈಸಿ ಹೈ, ಆಪ್ ಅಪ್ನೆ ರಿಸಲ್ಟ್ ಕ್ಯಾ ಸಮಜ್ತಿ ಹೋ. ಕುಮಾರಿಯರ ರಿಸಲ್ಟ್ ಏನಾಗಿದೆ, ತಮ್ಮನ್ನು ತಾವು ಏನಂತ ತಿಳ್ಕೊಂಡಿದ್ದೀರಿ, ತಮ್ಮ ಫಲಿತಾಂಶ ಏನು ಬರ್ಬೋದು ಅಂತ ತಿಳ್ಕೊಂಡಿದ್ದೀರಿ. ವಿಶೇಷ ಕಿಸ್ ಬಾತ್ ಮೇ ಉನ್ನತಿ ಸಮಜ್ತಿ ಹೋ. ವಿಶೇಷವಾಗಿ ಯಾವ ಮಾತನ್ನು, ಕಿಸ್ ಬಾತ್ ಮೇ ಉನ್ನತಿ ಸಮಜ್ತಿ ಹೋ, ಯಾವ ಮಾತಿನಲ್ಲಿ ಶ್ರೇಷ್ಠತೆಯನ್ನು ತಿಳ್ಕೊಂಡಿದ್ದೀರಾ. ಹರ್ ಏಕ್ ನೇ ಅಪನಾ ಸುನಾಯ, ಯಾದ್ ಕಿ ಯಾತ್ರಾ ಮೇ ಕಮಿ ಹೈ, ಇಸ್ಲಿಯೇ ಇತನಿ ಮೆಹಸೂಸತಾ ನಹಿ ಹೋತಿ. ಇನ್ನು ಕೆಲವ್ರದ್ದು ನೆನಪಿನ ಯಾತ್ರೆ ಕಡಿಮೆ ಇದೆ ಅಂತಾರೆ ಬಾಬಾ, ಆದ್ದರಿಂದ अनुभव ಆಗ್ತಿಲ್ಲ. अमृत वेले याद का इतना अनुभव नहीं होता है. इसलिए जैसे साकार में यहाँ बाहर खुली हवा में सैर भी कराते थे. ಬಾಬಾ ಹೇಳ್ತಾರೆ, ಅನುಭವ ನಹಿ ಹೋತಾ, ಅನುಭವ ಆಗೋದಿಲ್ಲ. ಆದ್ದರಿಂದ ಹೇಗೆ ಸಾಕಾರದಲ್ಲಿ ಇಲ್ಲಿ ಹೊರಗಡೆ ಖುಲಿ ಹವಾ, ಹೊರಗಡೆ ತೆರೆದ ಹವಾನಲ್ಲಿ ಏನು ಮಾಡ್ತಿದ್ರು, ಅಡ್ಡಾಡ್ತಿದ್ರು ಅಂತ ಹೇಳ್ತಾರೆ ಬಾಬಾ. ಲಕ್ಷ್ಮೀ ದೇತೆ ಹೇ, ಗುರಿಯನ್ನು ಕೊಡ್ತಾ ಇದ್ರು. ಯೋಗ ಕಾ ಅನುಭವ ಭೀ ಕರಾತೆ ಥೇ, ಯೋಗದ ಅನುಭವನ ಮಾಡಿಸ್ತಿದ್ರು. ಇಸಿ ರೀತಿ ಜೋ ಕುಮಾರಿಯೋ ಕೆ ನಿಮಿತ್ತ ಟೀಚರ್ಸ್ ಹೇ, ವಹ ಉನ್ಹೋं को आधा घंटा ಏಕಾಂತ ಮೇ ಸೈರ್ ಕರಾವೆ. ಅವರನ್ನು ಕೂಡ ಏನು ಮಾಡಬೇಕು, ಏಕಾಂತದಲ್ಲಿ ಹೊರಗಡೆ ಅಡ್ಡಾಡಿಸ್ಬೇಕು. ಜೈಸೆ ಶುರು ಮೇ ತುಮ್ ಅಲಗ್ ಅಲಗ್ ಜಾಕರ್ बैठते थे, ಸಾಗರ್ ಕೆ ಕಿನಾರೆ ಕೋಯಿ ಕಹಾ ಜಾಕರ್ बैठते थे. ಶುರುನಲ್ಲಿ ಏನು ಮಾಡ್ತಿದ್ರು, ಸಮುದ್ರದ ದಂಡೆಗೆ ಹೋಗಿ ಅಲ್ಲಲ್ಲಿ ಕೂತ್ಕೊಂಡು ಯೋಗ ಮಾಡ್ತಿದ್ರು. ऐसी प्रैक्टिस कराओ. छतें तो यहाँ बहुत बड़ी बड़ी हैं. फिर शाम के समय भी 7 से 7:30 तक यह समय विशेष अच्छा होता है. जैसे अमृत वेले का सतोगुणी टाइम होता है, वैसे यह शाम का टाइम भी सतोगुणी है. ಬಾಬಾ ಹೇಳ್ತಾರೆ, ನಮಾಜ್ ಶಾಮ್ ಅಂತೇನು ಹೇಳ್ತೀವಿ, 7ರಿಂದ 7:30, ಅದನ್ನು ಕೂಡ ಏನು ಮಾಡಬೇಕು, ಆ ಸಮಯದಲ್ಲಿನೂ ಯೋಗ ಮಾಡಬೇಕು. ಯಾಕಂದರೆ ಅದು ಅಮೃತ ವೇಳೆ ಹಾಗೆಯೇ ಸತೋಗುಣಿ ಟೈಮ್ ಆಗಿರ್ತದೆ.
सैर पर भी इसी टाइम निकलते हैं। उसी समय संगठन में योग कराओ और बीच बीच में अव्यक्त रूप से बोलते रहो। कोई का बुद्धियोग कहाँ वहाँ होगा तो फिर ಅಟೆನ್ಷನ್ खींचेगा। ಬಾಬಾ ಹೇಳ್ತಾರೆ, ಅವ್ಯಕ್ತದಲ್ಲಿ ಇದ್ಕೊಂಡು ಏನು ಮಾಡಬೇಕು, ಹೇಳಬೇಕು. ಅವ್ರ ಬುದ್ಧಿಯೋಗ ಆ ಕಡೆ ಈ ಕಡೆ ಹೋಗಿರ್ತದೆ, ಅಟೆನ್ಷನ್ ಕೊಡಬೇಕು. ಯೋಗಕ್ಕೆ ಸಬ್ಜೆಕ್ಟ್ ಮೇ ಬಹುತ್ ಕಮ್ಮಿ ಹೈ, ಯೋಗದ ವಿಷಯದಲ್ಲಿ ಬಹಳ ಕಮ್ಮಿ ಇದ್ದೀರಾ. ಭಾಷಣ करना, प्रदर्शनी में समझाना, यह तो आजकल के स्कूलों की कुमारियों को एक सप्ताह ट्रेनिंग दे दो तो बहुत अच्छा समझा लेंगे. ಭಾಷಣ ಮಾಡೋದು, ಪ್ರದರ್ಶನೆ ಮಾಡೋದು ಅಂತ ಎಲ್ಲರೂ ಮಾಡ್ತೀರಾ, ನಿಮಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಆದರೆ ಯೋಗ ಜಾಸ್ತಿ ಮಾಡಬೇಕು. ಲೇಕಿನ್ ಯಹ ತೋ ಜೀವನ್ ಮೇ ಅತೀಂದ್ರಿಯ ಸುಖ ಕಾ ಅನುಭವ ಕರ್ನಾ ಹೈ. ಇದೇನು ಮಾಡಬೇಕಾಗಿದೆ, ಅತೀಂದ್ರಿಯ ಸುಖದ ಅನುಭವ ಮಾಡಬೇಕು. उसी समय ऐसे समझो जैसे कि बाप दादा के निमंत्रण पर जा रहे हैं. ಹಿಂಗೆ ತಿಳ್ಕೋಬೇಕು. ಏನು ಅಂತಂದರೆ, ಯೋಗ ಅಂದ್ರೇನು, ಬಾಪ್ ದಾದ ನಮಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಯೋಗ ಮಾಡಬೇಕು. ಜೈಸೆ ಬಾಪ್ ದಾದಾ ಸೈರ್ ಕರ್ನೆ ಆತೆ ಹೇ ವೈಸೆ ಬುದ್ಧಿಯೋಗ ಬಲ್ ಸೆ ತುಮ್ ಸೈರ್ ಕರ್ ಸಕ್ತಿ ಹೋ. ಹೇಗೆ ಬಾಪ್ ದಾದಾ ಹೊರಗಡೆ ಅಡ್ಡಾಡ್ಸ್ಕೊಂಡು ಬರ್ತಿದ್ರು, ಹಾಗೆಯೇ ಬುದ್ಧಿಯೋಗದಿಂದ ಏನು ಮಾಡಬೇಕು, ಅಡ್ಡಾಡಿ ಬರಬೇಕು. ಎಲ್ಲೆಲ್ಲ ಅಡ್ಡಾಡಿ ಬರೋದು, ಪರಂಧಾಮ, सूक्ष्मतन. जब याद की यात्रा का अनुभव करेंगे तो अव्यक्त स्थिति का प्रभाव आपके नयनों से, चलन से प्रत्यक्ष देखने में आएगा. ಹೇಗೆ ನೀವು ನೆನಪಿನ ಯಾತ್ರೆನ ಅನುಭವ ಮಾಡ್ತಾ ಇರ್ತೀರೋ, ಆವಾಗ ಅವ್ಯಕ್ತ ಸ್ಥಿತಿಯ ಪ್ರಭಾವ ತಮ್ಮ ಕಣ್ಣುಗಳಲ್ಲಿ, ತಮ್ಮ ನಡವಳಿಕೆಯಲ್ಲಿ ಪ್ರತ್ಯಕ್ಷ ಆಗ್ತದೆ. फिर उन्हों से माला बनवाएंगे जैसे शुरू में आप खुद माला बनाती थी. ಆಮೇಲೆ ಏನಾಗ್ತದೆ, ಉನ್ಹೋಸೆ ಅವರಿಂದ ಮಾಲೆಯನ್ನು ತಯಾರಾಗ್ತೀರಾ ನೀವು. ಇಸ್ ಗ್ರೂಪ್ ಕೋ ಉಮಂಗ್ ಉತ್ಸಾಹ ಅಚ್ಚಾ ಹೈ. ಈ ಗ್ರೂಪದ ಉಮಂಗ್ ಉತ್ಸಾಹ ಚೆನ್ನಾಗಿದೆ. बाकी एक बात खास ध्यान में रखनी है कि एक दो के संस्कारों को जान करके एक दो के स्नेह में एक दो से बिल्कुल मिलजुल कर रहना है. ಅದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲರ ಸಂಸ್ಕಾರ ಏನಾಗಬೇಕು, ಒಂದೇ ಆಗಬೇಕು, ಕೂಡಬೇಕು ಅಂತ ಹೇಳ್ತಾರೆ ಬಾಬಾ. जैसे कोई से विशेष स्नेह होता है तो उनसे कितना मिक्स हो जाते हैं, ऐसे ही सभी को एक दो में मिक्स होना चाहिए. ಇನ್ನು ಕೆಲವ್ರಿಗೆ ಸ್ನೇಹ ಮಾಡೋದು ಭಾಳ ಒಳ್ಳೆ ಗುಣ ಇರ್ತದೆ, ಹಾಗೆ ಎಲ್ಲರೂ ಸೇರ್ಕೋಬೇಕು. जब कुमारियाँ ऐसा शो करके दिखाएंगी तब फिर और भी बुनमारियाँ सर्विस करने के निಮಿತ್ತ ಬನೆಂಗೆ. ಬಾಬಾ ಹೇಳ್ತಾರೆ, ಹಿಂಗೆ ಕುಮಾರಿಯರು ಏನು ಮಾಡಬೇಕು, ಎಲ್ಲರನ್ನು ಸಂಘಟನೆ ಮಾಡಿ ಎಲ್ಲರಿಗೆ ಸರ್ವೀಸಿನ ನಿಮಿತ್ತ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, आप शोकेस हो अनेक कुमारियों को उमंग और उत्साह उन्नति में लाने की. ನಾವೆಲ್ಲ ಏನಾಗಿದ್ದೀವಿ, ಶೋಕೇಸ್ ಅಂತ ಹೇಳ್ತಾರೆ ಬಾಬಾ. ಎಲ್ಲ ಕುಮಾರಿಯರನ್ನು ಉಮಂಗ್ ಉತ್ಸಾಹದಲ್ಲಿ, ಉನ್ನತಿನಲ್ಲಿ ತಗೊಂಡು ಬರಬೇಕು. जितना ही उमंग से साकार निराकार दोनों ने मिलकर यह प्रोग्राम बनाया है उतना ही इसका अजूरा दिखाना है. कई कुमारियों की उन्नति के निमित्त बन सकती हो, अपने हम जिन्स को गिरने से बचा सकती हो. ಕೆಲವರು ಹೇಳ್ತಾರೆ ಬಾಬಾ, ಕುಮಾರಿಯರು ಬಹಳ ಶ್ರೇಷ್ಠ ಇದ್ದೀರಾ, ನಿಮಿತ್ತ ಆಗಿದ್ದಾರ. ನೀವು ನಿಮ್ಮ ಹಮ್ ಜೀನ್ಸ್ಗಳನ್ನು ಕೆಳಗೆ ಬೀಳಕ್ಕೆ ಬಿಡಬೇಡಿ. ಹಮ್ ಜೀನ್ಸ್ ಅಂದರೆ ತಮ್ಮ ಪರಿವಾರದವ್ರನ್ನ ಏನು ಮಾಡಬೇಕು, ಕರ್ಕೊಂಡು ಬರಬೇಕು. ಬಾಬಾ ಹೇಳ್ತಾರೆ, बुधवारियों के साथ बाप दादा का काफ़ी स्नेह है क्योंकि बाप दादा परम पवित्र है और कुमारियाँ भी पवित्र है, तो पवित्रता पवित्रता को खींचती है. ಪಾಪ ಹೇಳ್ತಾರೆ, ಪವಿತ್ರತೆಯನ್ನು ಎಳೆಯುತ್ತದೆ, ಸೆಳೆತಾ ಇರ್ತದೆ. ವರ್ತಮಾನ ಸಮಯ ಮುಖ್ಯ ವಿಶೇಷತಾ ಯಹಿ ಚಾಹಿಯೆ. ಈ ಸಮಯದಲ್ಲಿ ಪವಿತ್ರತಾ ಶಕ್ತಿಯ ಅವಶ್ಯಕತೆ ಭಾಳ ಇದೆ. ಹರ್ ಏಕ್ ಮಹಾರಥಿ ಕಾ ಫರ್ಜ್ ಹೇ ಅಪನಾ ಗುಣ ಔರೋं में भरना. ನಮ್ಮ ಗುಣಗಳನ್ನು ಬೇರೆಯವರಲ್ಲಿ ತುಂಬಬೇಕು. जैसे ज्ञान का दान देना होता है वैसे गुणों का भी दान करना चाहिए. जैसे ज्ञान रत्नों का दान करते हो इसलिए महारथी कहलाए जाते हो, वैसे गुणों का दान भी बहुत बड़ा दान है. ಬರೀ ಜ್ಞಾನದಾನ ಅಷ್ಟೇ ಮಾಡೋದಲ್ಲ, ಗುಣಗಳ ದಾನನೂ ಮಾಡಬೇಕಾಗ್ತದೆ. ಜ್ಞಾನ ದೇನಾ ತೋ ಸಹಜ ಹೈ, ಗುಣೋं का दान देना इसमें ज़रा मेहनत है. ಜ್ಞಾನ ಕೊಡೋದೇನು ಭಾಳ ಸರಳ ಇದೆ, ಗುಣಗಳ ದಾನ ಮಾಡೋದು ಸ್ವಲ್ಪ ಕಷ್ಟ ಇದೆ. गुणों का दान करने में सभी महारथियों से नंबर 1 कौन है?
ಗುಣಗಳ ಬಾಬಾ ಹೇಳ್ತಾರೆ, ಎಲ್ಲ ಮಹಾರಥಿಗಳಲ್ಲಿ ಗುಣಗಳನ್ನು ಕೊಡೋದು ಯಾಕೆ ನಂಬರ್ 1? ಜನಕ್ ಅಂತ ಹೇಳ್ತಾರೆ ಬಾಬಾ. ಜನಕ್ ಅಂದರೆ ಜಾನಕಿ ದಾದಿ. ಯಹ ಗುಣ ಉಸ್ಮೇ ವಿಶೇಷ ಹೈ. ಜಾನಕಿ ದಾದಿ ಗುಣಗಳ ದಾನ ಮಾಡೋದರಲ್ಲಿ ನಂಬರ್ 1 ಇದ್ದಾರೆ. ತೋ ಏಕ್ ತೋ ಸೆ ಯಹ ಗುಣ ಉಠಾನಾ ಚಾಹಿಯೆ. ಅದಕ್ಕೆ ಒಬ್ಬರಿಂದ ಏನು ಮಾಡಬೇಕು, ಈ ಗುಣವನ್ನು ತಗೊಳ್ಬೇಕಾಗ್ತದೆ. ಅಚ್ಛಾ, ಓಂ ಶಾಂತಿ.